ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಇವತ್ತು ವಾರ್ಮ್ ಅಪ್ ಮಾಡ್ತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಜನ ನೋಡ್ತೀನಿ. ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿನ ಬಿರ್ರಿ ರೇಸ್ ಮಾಡ್ತಾರೆ ಸ್ಟಾರ್ಟಿಂಗು ಓಪನಿಂಗಲ್ಲೇ. ಆ ಥರ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇಲ್ಲೇನಿದೆ ಬೋರು, ಈ ಬೋರ್ ಇದೆ ಅಲ್ವಾ, ಇಲ್ಲಿಂದ ಆಯಿಲ್ ಸರ್ಕ್ಯುಲೇಟ್ ಆಗಬೇಕು ಇಲ್ಲಿ ಗಂಟ. ಅಲ್ಲಿ ಗಂಟ ಆಗೋವರೆಗೂ ಒಂದು 1 ನಿಮಿಷ 2 ನಿಮಿಷ ಆಗುತ್ತೆ. ದಯವಿಟ್ಟು ಯಾರೂ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ರೇಸ್ ಮಾಡಿಬಿಡಿ. ರೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಬೋರಲ್ಲಿ ಆಯಿಲ್ ಇಲ್ದಿರೋ ಕಾರಣ ನಿಮಗೆ ಇಂಜಿನು ಸೀಸ್ ಆಗೋದಾಗಲಿ, ಇಲ್ಲ ಸ್ಟಕ್ ಆಗೋದಾಗಲಿ, ಜರ್ಕ್ ಹೊಡೆಯೋದಾಗಲಿ ಗಾಡಿ ಆ ಥರ ಆಗುತ್ತೆ, ಕಂಡುಬರುತ್ತೆ ನಿಮಗೆ ಪ್ರಾಬ್ಲಮ್ಸು. ನೀವು ಬೇಕಿದ್ರೆ ಬೆಳಿಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿದಾಗ ನಿಮಗೆ ಇಂಜಿನ್ ಸ್ಮೆಲ್ ಗೊತ್ತಾಗುತ್ತೆ, ಇಂಜಿನ್ ಸ್ಮೆಲ್ ಬರ್ತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ನೀವು ನಿಲ್ಲಿಸಿ, ನೀವು ಅದ್ರ ಮೇಲೆ ಗಾಡಿ ಮೇಲೆ ಕುತ್ಕೊಂಡು ನೀವು ನಿಲ್ಲಿಸಿರ್ತೀರಲ್ಲ, ಅವಾಗ ಸ್ಮೆಲ್ ಬರುತ್ತೆ ನೋಡಿ ಒಂದ್ಸಲ. ಅವಾಗ ಗೊತ್ತಾಗುತ್ತೆ ನಿಮಗೆ ಇಂಜಿನು ಸರ್ಕ್ಯುಲೇಟ್ ಆಯ್ತಾ ಇದೆ ಅಂತ ಆಯಿಲು. ದಯವಿಟ್ಟು ಯಾರು ಆ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇಂಜಿನು ಸೀಸ್ ಆಗೋ ಕಾರಣ ಅದೇನೆ. ಯಾಕಂದರೆ ಇಲ್ಲಿಂದ ಆಯಿಲ್ ಸರ್ಕ್ಯುಲೇಷನ್ ಆಗಬೇಕಾಗಂದ್ರೆ ಅದಕ್ಕೆ ತುಂಬ ಒಂದು ನಿಮಿಷ ಇಲ್ಲ 2 ನಿಮಿಷ ಬೇಕೇ ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಓಡಿಸಿ ಆದಮೇಲೂ ತಂದು ನಿಲ್ಲಿಸಿದಾಗ 4 to 5 hours ನಿಲ್ಲಿಸಿರ್ತೀರಲ್ವ, ಗಾಡಿನ ಪಾರ್ಕ್ ಮಾಡಿರ್ತೀರ, ಆಗಲೂ ಇಂಜಿನ್ ಇಲ್ಲೇ ಆಯಿಲ್ ಎಲ್ಲ ಇಲ್ಲೇ ಬಂದು ಕೂತಿರುತ್ತೆ. ಮತ್ತೆ ಸರ್ಕ್ಯುಲೇಷನ್ ಆಗಬೇಕು ಅಂದರೆ ಎಮರ್ಜೆನ್ಸಿ ಇದ್ದಾಗ ಓಕೆ, ಏನೋ ಡೈಲಿ ಅದನ್ನೇ ಮಾಡಿದ್ರೆ ಪಿಕಪ್ಪು ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ. ತಪ್ಪಿದೆ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ. ದಯವಿಟ್ಟು ಅದೊಂದು ತಪ್ಪನ್ನ ಸರಿ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.